ದ್ವಿತೀಯ PUCಯ 2024 ಮತ್ತು 25ನೇ ಸಾಲಿಗೆ ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಹೊರಡಿಸಿದ್ದಾರೆ. ಈ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ 1 ಮತ್ತು 2ರ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಇಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೇನೆ. ಈ ಒಂದು ಅವಧಿಯಲ್ಲಿ ಭಾರತದ ಇತಿಹಾಸ ಮಾದರಿ ಪ್ರಶ್ನೆ ಪತ್ರಿಕೆ 3ರ ಒಂದು ಸಂಪೂರ್ಣವಾದಂತಹ ಉತ್ತರವನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೆಯ ಮೇನ್ನಲ್ಲಿರುವಂತಹದ್ದು ಕೊಟ್ಟಿರುವಂತಹ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ, ಇಲ್ಲಿ 5 ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನೀವು 5ಕ್ಕೂ ಉತ್ತರವನ್ನು ಬರೀಬೇಕಾಗುತ್ತೆ. ಇಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ಗಳಲ್ಲಿ ಸರಿಯಾದದನ್ನು ಆರಿಸಿ ಬರೀಬೇಕಾಗುತ್ತೆ. ನಾನು ಕೇವಲ ಪ್ರಶ್ನೆಗಳಿಗೆ ಆಪ್ಷನ್ನಿನ ಉತ್ತರವನ್ನು ಮಾತ್ರ ಕೊಡ್ತಾ ಹೋಗ್ತೀನಿ. ಮೊದಲನೇದು, ಈ ಕೆಳಗಿನವರುಗಳಲ್ಲಿ ಯಾರು ಭಾರತದ ಮೇಲೆ ದಾಳಿಯನ್ನು ಮಾಡಿದವರಲ್ಲ ಅಂತ ಕೇಳಿದರೆ ಉತ್ತರ ರೋಮನ್ನರು. ಎರಡನೆಯದು, ಗುಪ್ತ ಶಿಕೆ ಯಾವಾಗ ಪ್ರಾರಂಭ ಆಯಿತು ಅಂದರೆ ಡಿ ಆಪ್ಷನ್ನು ಸಾ.ಶ. 320ರಲ್ಲಿ. ಶಿವಾಜಿ ಮತ್ತು ಜೈಸಿಂಗ್ ರವರ ನಡುವೆ ಆದ ಒಪ್ಪಂದ ಯಾವುದು ಅಂತ ಇದೆ. ಉತ್ತರ ಎ ಪುರಂದರ ಒಪ್ಪಂದ. ಭಾರತದಲ್ಲಿ ಡಚ್ಚರ ರಾಜಧಾನಿ ಯಾವುದು ಅಂತ ಕೇಳಿದರೆ ಉತ್ತರ ಪುಲಿಕಾಟ್. ಮಧ್ಯವರ್ತಿಗಳಿಲ್ಲದೆ 50% ಕಂದಾಯವನ್ನು ರೈತರು ಸರ್ಕಾರಕ್ಕೆ ಪಾವತಿ ಮಾಡುವಂತಹ ಪದ್ಧತಿ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ರೈತವಾರಿ ಪದ್ಧತಿ. ಹಾಗೆ ಮುಂದಿನದು 2ನೇ ಮೇನ್ನಲ್ಲಿರುವಂಥದ್ದು, ಕೊಟ್ಟಿರುವಂತಹ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳಗಳಲ್ಲಿ ಭರ್ತಿ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ 6ನೆಯದು, ಬಿಟ್ಟ ಸ್ಥಳಗಳಲ್ಲಿ ರಾಷ್ಟ್ರಕೂಟರ ರಾಜಲಾಂಛನ ಯಾವುದು ಅಂತ ಕೇಳಿದರೆ ಅದು ಗರುಡ. ಕವಿ ಚಕ್ರವರ್ತಿ ಎಂಬ ಬಿರುದು ಹೊಂದಿದವರು ರನ್ನ. ಆದಿಲ್ ಶಾಹಿ ಮನೆತನದ ಸ್ಥಾಪಕ ಯಾರು ಅಂತ ಕೇಳಿದರೆ ಯೂಸಫ್ ಆದಿಲ್ ಶಾ ಅವರು. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದವರು ವೆಲ್ಲೆಸ್ಲಿ. 10ನೇದು, ಏಸೂರು ಕೊಟ್ಟರು ಈಸೂರು ಕೊಡೆವು ಎಂಬುದು ಕ್ವಿಟ್ ಇಂಡಿಯಾ ಚಳುವಳಿಯ ಒಂದು ಘೋಷಣೆ. ಕೆಳಗಿನವುಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಕಲ್ಪನಾ ಅನ್ನುವಂಥದ್ದು ರಾಜತರಂಗಿಣಿ, ಗೌತಮಿ ಬಾಲಶ್ರೀ ಅನ್ನುವಂಥದ್ದು ನಾಸಿಕ ಗುಹಾಶನ, ಇಮ್ಮಡಿ ಪುಲಕೇಶಿ ದಕ್ಷಿಣ ಪತೇಶ್ವರ, ಮಹಮ್ಮದ್ ಗವಾನ್ ಮಂಜಿರ್ ಉಲ್ ಇನ್ನ, ಹಾಗೆ ರಾಜಾ ಮೋಹನ್ ರಾಯ್ ಅವರದು ಭಾರತೀಯ ಪುನರುಜ್ಜೀವನದ ಉಷಾತಾರೆ ಎನ್ನುವಂತಹದ್ದು. ಹಾಗೆ ಮುಂದಿನದು, ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇಲ್ಲಿ 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 5ಕ್ಕೂ ಕೂಡ ಉತ್ತರಿಸಬೇಕಾಗುತ್ತೆ. ಒಂದೊಂದು ಅಂಕ ಇರುತ್ತೆ. ಉತ್ಖನನ ಎಂದರೇನು ಅಂತ ಕೇಳಿದರೆ ಉತ್ಖನನ ಅಂತ ಅಂದರೆ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವಂತಹ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನನ ಅಂತ ಹೇಳಿಬಿಟ್ಟು ಕರೆಯಲಾಗುತ್ತೆ. ವೇದಗಳ ಕಾಲದ ಕುಟುಂಬದ ಮುಖ್ಯಸ್ಥರು ಯಾರಾಗಿದ್ದರು ಅಂದರೆ ಕುಲಪತಿ ಅಥವಾ ಗೃಹಪತಿ. ಮೊಘಲ್ ಸಂತತಿಯ ಸ್ಥಾಪಕ ಯಾರು? ಮೊಘಲ್ ಸಂತತಿಯ ಸ್ಥಾಪಕ ಬಾಬರ್. ಸಿಖ್ ಧರ್ಮದ ಪವಿತ್ರ ಗ್ರಂಥವನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಗುರು ಗ್ರಂಥ್ ಸಾಹೇಬ್. INA ವಿಸ್ತರಿಸಿ ಅಂತ ಕೇಳಿದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಹೇಳ್ಬಿಟ್ಟು. ಕೆಳಗಿನವು ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಅಥವಾ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇತಿಹಾಸ ಕಾಲ ಮತ್ತು ಇತಿಹಾಸ ಪೂರ್ವ ಕಾಲಗಳ ನಡುವಿನ ವ್ಯತ್ಯಾಸವೇನು ಅಂತ ಇದೆ ನೋಡಿ. ಇಲ್ಲಿ 8 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಒಂದೊಂದು ಪ್ರಶ್ನೆಗೆ ಉತ್ತರಿಸಿದರೆ 2 ಅಂಕಗಳಿರುತ್ತೆ. ಒಟ್ಟಾರೆ 16 ಅಂಕಗಳು. ಇತಿಹಾಸ ಕಾಲ ಮತ್ತು ಇತಿಹಾಸ ಪೂರ್ವ ಕಾಲಗಳ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದರೆ ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದ ಕಾಲವೇ ಇತಿಹಾಸದ ಪೂರ್ವಕಾಲ. ಲಿಖಿತ ಮೂಲಾಧಾರಗಳು ಲಭ್ಯವಿರುವಂತಹ ಕಾಲವೇ ಇತಿಹಾಸ ಕಾಲ. ಕಾನಿಷ್ಕನು ಚೀನಾದಿಂದ ವಶಪಡಿಸಿಕೊಂಡ ಯಾವುದಾದರೂ 2 ಪ್ರಾಂತ್ಯಗಳನ್ನು ಹೆಸರಿಸಿ ಅಂತ ಕೇಳಿದರೆ ಚೀನಾದ ಸಾಮ್ರಾಜ್ಯದಲ್ಲಿದ್ದಂತಹ ಕಾರ್ಗರ್, ಯಾರ್ಕಂಡ್ ಮತ್ತು ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ತಾನೆ. ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಅಂತ ಕೇಳಿದರೆ ಇದು ಗ್ರೀಕ್ ಭಾಷೆಯಿಂದ ಬಂದಂಥದ್ದು. ಪ್ಯಾಲಿಯೋ ಎಂದರೆ ಹಳೆಯ ಮತ್ತು ಲಿಥಿಕ್ ಎಂದರೆ ಶಿಲೆ ಎಂಬುದಾಗಿದೆ. ಮೌರ್ಯರ ಕಾಲದ 2 ಬಗೆಯ ನ್ಯಾಯಾಲಯಗಳನ್ನು ಹೆಸರಿಸಿ ಅಂತ ಕೇಳಿದರೆ ಒಂದು ಧರ್ಮಸ್ಥಯ ಮತ್ತೊಂದು ಕಂಟಕ ಶೋಧಕ. ಕಾಳಿದಾಸನ 2 ಮಹಾಕಾವ್ಯಗಳನ್ನು ಹೆಸರಿಸಿ ಅಂತ ಕೇಳಿದರೆ ಒಂದು ರಘುವಂಶ ಮತ್ತೊಂದು ಕುಮಾರ ಸಂಭವ.
ಚೋಳರ ರಾಜಧಾನಿ ಯಾವುದು? ಚೋಳರ ರಾಜಧಾನಿ ತಂಜಾವೂರು ಅಥವಾ ಉರೈ ಊರು. ಹರ್ಷವರ್ಧನನ ತಂದೆ ತಾಯಿಗಳ ಹೆಸರೇನು? ಹರ್ಷವರ್ಧನನ ತಂದೆ ತಾಯಿಗಳ ಹೆಸರು ಪ್ರಭಾಕರ ವರ್ಧನ ಮತ್ತು ಯಶೋಮತಿ. ಶಿವಾಜಿ ಸಂಗ್ರಹಿಸುತ್ತಿದ್ದ 2 ತೆರಿಗೆಗಳು ಯಾವುವು ಅಂದರೆ ಚೌತ್ ಮತ್ತು ಸರ್ದೇಶ್ಮುಖಿ. ಶಿವಪ್ಪ ನಾಯಕನ ಶಿಸ್ತು ಪ್ರಕಾರದ 2 ಭೂ ವರ್ಗೀಕರಣಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಶಿವಪ್ಪ ನಾಯಕ ಕೆಳದಿ ನಾಯಕ. ಈತ ತನ್ನ ಶಿಸ್ತು ಎಂಬ ಕಂದಾಯ ಪದ್ಧತಿಗೆ ಸಿದ್ಧನಾಗಿದ್ದನು. ಅವನು ಉತ್ತಮ ಅಂದರೆ ಫಲವತ್ತಾದ ಕಪ್ಪು ಮಣ್ಣಿನ ಭೂಮಿಯನ್ನು ವರ್ಗೀಕರಿಸಿದ್ದ. ಹಾಗೆ ಮಧ್ಯಮ ಅಂದರೆ ಕೆಂಪು ಮಣ್ಣಿನ ಭೂಮಿ, ಕನಿಷ್ಠ ಅಂದರೆ ಮರಳು ಮಿಶ್ರಿತ ಭೂಮಿ, ಅಧಮ ಅಂದರೆ ತೇವಾಂಶರಹಿತ ಭೂಮಿ, ಅಧಮಾಧಮ ಅಂದರೆ ಬಂಜರು ಭೂಮಿ ಅಂತ ಈ ರೀತಿಯಾಗಿ ಅವರು ವರ್ಗೀಕರಣ ಮಾಡಿದರು. ನಿಮಗೆ ಕೇವಲ 2 ಕೇಳಿದ್ದಾರೆ, ಬಟ್ ನಾನು 5 ಕೂಡ ಕೊಟ್ಟಿದ್ದೇನೆ. ಯಾವುದಾದ್ರೂ 2 ಆಯ್ಕೆ ಮಾಡ್ಕೊಂಡ್ಬಿಟ್ಟು ಬರೀಬೇಕು. ಮಧ್ವಾಚಾರ್ಯರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಉತ್ತರ ಸಾಶ 1238ರಲ್ಲಿ ಉಡುಪಿ ಬಳಿಯ ಪಾಜಕದಲ್ಲಿ ಅವರು ಜನಿಸ್ತಾರೆ. ಚಾರ್ಸುಡ್ ವರದಿಯ ಪ್ರಕಾರ ಭಾರತದಲ್ಲಿ ಸ್ಥಾಪನೆಯಾದ ಯಾವುದಾದರೂ 2 ವಿಶ್ವವಿದ್ಯಾನಿಲಯಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಅದು ಲಂಡನ್ ವಿಶ್ವವಿದ್ಯಾನಿಲಯದ ಮಾದರಿಯಲ್ಲಿಯೇ ಕಲ್ಕತ್ತಾ, ಬಾಂಬೆ, ಮದ್ರಾಸ್ ಮತ್ತು ಮದ್ರಾಸ್ ವಿಶ್ವವಿದ್ಯಾನಿಲಯಗಳನ್ನು ತೆರೆಯಬೇಕಾಯಿತು. ಸರ್ ಎಂ ವಿಶ್ವೇಶ್ವರಯ್ಯನವರು ರಚಿಸಿದ ಯಾವುದಾದರೂ 2 ಕೃತಿಗಳನ್ನು ತಿಳಿಸಿ ಅಂತ ಕೇಳಿದರೆ, ಅದು ಪ್ಲಾನೆಡ್ ಎಕನಾಮಿ ಫಾರ್ ಇಂಡಿಯಾ, ರೀಕನ್ನಿಂಗ್ ಇಂಡಿಯಾ. ಕರ್ನಾಟಕದ ಏಕೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಯಾವುದಾದರೂ 2 ವೃತ್ತಪತ್ರಿಕೆಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಒಂದು ಸಂಯುಕ್ತ ಕರ್ನಾಟಕ, ಇನ್ನೊಂದು ವಿಶಾಲ ಕರ್ನಾಟಕ, ಕರ್ನಾಟಕ ವೃತ್ತ ಮತ್ತು ಅಥವಾ ಮುಂತಾದ ವೃತ್ತಪತ್ರಿಕೆಗಳಾಗಿವೆ. ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ನೀವು ಒಂದು ಪ್ರಶ್ನೆಗೆ ಉತ್ತರಿಸಿದರೆ 5 ಅಂಕ ಇರುತ್ತೆ, 2ಕ್ಕೆ ಉತ್ತರಿಸಿದರೆ 10 ಅಂಕಗಳು. ಹಾಗಿದ್ರೆ ಸಿಂಧೂ ನಾಗರಿಕತೆಯ ನಗರ ಯೋಜನೆಗಳನ್ನು ನಿರೂಪಿಸಿ ಅಂತ ಕೇಳಿದರೆ, ಸಿಂಧೂ ನಾಗರಿಕತೆಯ ನಗರ ಯೋಜನೆ ಇವರು ಅತ್ಯಂತ ಉನ್ನತ ನಾಗರಿಕ ಮತ್ತು ಅಭಿವೃದ್ಧಿ ಹೊಂದಿದ ಜೀವನವನ್ನು ನಡೆಸುತ್ತಿದ್ದರೆಂಬುದನ್ನು ಸಾಬೀತುಪಡಿಸುತ್ತದೆ. ಯೋಜನಾಬದ್ಧ ನಗರ ನಿರ್ಮಾಣ. ಕೆಲವು ನಗರಗಳು ಪಶ್ಚಿಮಕ್ಕೆ ಎತ್ತರದ ಪೀಠದ ಮೇಲೆ ನಿರ್ಮಿತ ಮುರದುರ್ಗ ಹೊಂದಿದೆ. ಪೂರ್ವಕ್ಕೆ ಜನವಸತಿ ಪ್ರದೇಶವಿದೆ. ಅವೆರಡರ ಸುತ್ತಲೂ ಇಟ್ಟಿಗೆಗಳು ಬೃಹತ್ ಗೋಡೆ ಇದೆ. ಬೀದಿಗಳು ನೇರವಾಗಿದ್ದು ದೀಪದ ಕಂಬಗಳು ಕಂಡುಬಂದಿವೆ. ರಸ್ತೆ ಬದಿಯಲ್ಲಿ ಕಸದ ತೊಟ್ಟಿಗಳನ್ನು ಇಡಲಾಗಿದ್ದು ಅವುಗಳು ಒಂದು ಉತ್ತಮ ನಗರಾಡಳಿತವಿತ್ತೆಂಬುದನ್ನು ಸಾಬೀತುಪಡಿಸುತ್ತದೆ. ಒಳಚರಂಡಿ ವ್ಯವಸ್ಥೆ, ಇಂಗುಗುಂಡಿ, ವಿಶಾಲವಾದ ರಸ್ತೆಗಳಿಂದ ಕೂಡಿತ್ತು. ಮೊಹೆಂಜೊದಾರೊವಿನಲ್ಲಿ ಸ್ನಾನದ ಕೊಳೆ, ಉಗ್ರಾಣಗಳು ಕಂಡುಬಂದಿವೆ. ಸುಟ್ಟ ಇಟ್ಟಿಗೆಗಳಿಂದ ಮೇಲ್ಛಾವಣಿ ಹೊಂದಿದ 1 ಮತ್ತು ಬಹು ಅಂತಸ್ತಿನ ಮನೆಗಳು ಕೂಡ ಕಂಡುಬಂದಿದೆ. ಸಾಮಾಜಿಕ ಪರಿಸ್ಥಿತಿ. ಸಮಾಜದಲ್ಲಿ ವೃತ್ತಿ ಆಧಾರಿತ ವರ್ಗಗಳಾದಂತಹ ಪಂಡಿತ ವರ್ಗ, ಯೋಧರು, ವ್ಯಾಪಾರಿಗಳು ಮತ್ತು ಶ್ರಮಿಕರು ಎಂಬುದಾಗಿದ್ದರು. ಗೋಧಿ ಪ್ರಮುಖ ಆಹಾರವಾಗಿದ್ದು ಬಾರ್ಲಿ, ಅಕ್ಕಿ, ಹಣ್ಣು, ತರಕಾರಿ, ಹಾಲು, ಮೀನು, ಮಾಂಸ, ಹಂದಿ ಮಾಂಸ, ಕೋಳಿ, ಆಮೆ ಮುಂತಾದವುಗಳನ್ನು ಉಪಯೋಗಿಸುತ್ತಿದ್ದರು. ಉಡುಪು ಸರಳವಾಗಿದ್ದು ಹತ್ತಿ ಮತ್ತು ಉಣ್ಣೆ ಬಟ್ಟೆಗಳನ್ನು ತೊಡುತ್ತಿದ್ದರು. ಪುರುಷರು ಮತ್ತು ಮಹಿಳೆಯರು ಮೇಲುಡುಗೆ ಮತ್ತು ಧೋತಿಗಳನ್ನು ಧರಿಸ್ತಾ ಇದ್ದರು. ಸ್ತ್ರೀ ಪುರುಷರಿಬ್ಬರು ಆಭರಣ ಪ್ರಿಯರಾಗಿದ್ದರು. ಕಿವಿಯೋಲೆ, ಕಾಲುಗೆಜ್ಜೆ, ನಡುಪಟ್ಟಿ, ನತ್ತು ಮತ್ತು ಕಂಚಿನ ಕನ್ನಡಿ ಮತ್ತು ದಂತದ ಬಾಚಣಿಕೆಗಳನ್ನು ಕೂಡ ಅವರು ಉಪಯೋಗಿಸ್ತಿದ್ರು. ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳಿಗೆ ಜನರಿಗೆ ಹೆಚ್ಚು ಬೆಂಬಲವಿತ್ತು. ಬೇಟೆ, ಪಗಡೆ, ಮೀನು ಹಿಡಿಯುವುದು, ಚದುರಂಗ, ನೃತ್ಯ, ಸಂಗೀತ ಪ್ರಮುಖವಾದಂತಹ ಹವ್ಯಾಸಗಳಾಗಿದ್ವು. ಅಲಂಕೃತ ಮಣ್ಣಿನ ಪಾತ್ರೆಗಳನ್ನು ಕೂಡ ಅವರು ಉಪಯೋಗಿಸ್ತಾ ಇದ್ರು. ತಾಮ್ರ ಮತ್ತು ಕಂಚಿನ ಆಯುಧಗಳಾದಂತಹ ಕೊಡಲಿ, ಬರ್ಜಿ, ಕಟಾರಿ, ಗದೆ, ಕವಣೆ, ಬಿಲ್ಲು ಬಾಣಗಳನ್ನು ಕೂಡ ಅವರು ಉಪಯೋಗಿಸ್ತಾ ಇದ್ರು. ಶವ ಸಂಸ್ಕಾರವನ್ನು ದಹನ ಇಲ್ಲವೇ ಹೂಳುವ ಪದ್ಧತಿಗಳ ಮೂಲಕ ನಡೆಸ್ತಾ ಇದ್ರು. ಆರ್ಥಿಕ ಸ್ಥಿತಿ. ಕೃಷಿ ಪ್ರಮುಖ ಕಸುಬಾಗಿದ್ದು ಅದರೊಂದಿಗೆ ಪಶುಪಾಲನೆ ಮತ್ತು ಹೈನುಗಾರಿಕೆ ಇತ್ತು. ನೀರಾವರಿ ಕಲೆಯೂ ಕೂಡ ಗೊತ್ತಿತ್ತು. ನೂಲುವುದು, ನೇಯುವುದು, ಬಣ್ಣ ಹಾಕುವುದು, ಕುಂಬಾರಿಕೆ, ಮರಗೆಲಸ, ಲೋಹ ಕೈಗಾರಿಕೆ ಮುಂತಾದ ಕೈಗಾರಿಕೆಗಳು ಕೂಡ ಅಸ್ತಿತ್ವದಲ್ಲಿ ಇದ್ವು. ಹಿಂದೂ ಜನರಿಗೆ ತೂಕ ಮತ್ತು
ಸಿಂಧೂ ಜನರಿಗೆ ತೂಕ ಮತ್ತು ಅಳತೆಗಳು ಕೂಡ ಗೊತ್ತಿದ್ದವು. ದಶಮಾಂಶ ಪದ್ಧತಿಯ ಜ್ಞಾನವಿತ್ತು. ವಸ್ತು ವಿನಿಮಯ ಪದ್ಧತಿಯ ಮೂಲಕ ವ್ಯಾಪಾರ ಚಟುವಟಿಕೆಗಳು ಕೂಡ ನಡೀತಾ ಇತ್ತು. ದಕ್ಷಿಣ ಭಾರತ, ರಾಜಸ್ಥಾನ, ಗುಜರಾತ್ ಮುಂತಾದವುಗಳೊಂದಿಗೆ ಆಂತರಿಕ ವ್ಯಾಪಾರ ಸಂಪರ್ಕವನ್ನು ಅವರು ಹೊಂದಿದ್ರು. ದಂತ, ಚಿನ್ನ, ಮರದ ದಿಮ್ಮಿ ಮತ್ತು ಇತರ ವಸ್ತುಗಳನ್ನು ರಫ್ತು ಮಾಡ್ತಾ ಇದ್ರು. ಅಮೂಲ್ಯ ಹರಳುಗಳು, ತಾಮ್ರ ಮತ್ತು ತವರ ಆಮದು ಮಾಡ್ಕೊಳ್ತಾ ಇದ್ರು. ಆನೆ ಮತ್ತು ಒಂಟೆಗಳನ್ನು ಕೂಡ ರಸ್ತೆ ಸಾರಿಗೆಗಾಗಿ ಉಪಯೋಗಿಸ್ತಾ ಇದ್ರು. ಹೊಯ್ಸಳ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ, ಉತ್ತರ ನಕ್ಷತ್ರಾಕಾರದ ತಳಪಾಯ, ಸುಮಾರು 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗತಿ ದೇವಾಲಯದ ಸುತ್ತಲಿರುವ ಜಗತಿ ತೆರೆದ ಪ್ರದಕ್ಷಿಣೆ ಪಥವಾಗಿದೆ. ವೈವಿಧ್ಯಮಯವಾದಂತಹ ರಚನೆ, ವಿನ್ಯಾಸಗಳನ್ನೊಳಗೊಂಡ ನುಣುಪಾದ ಕಂಬಗಳು, ವಿಸ್ತೃತ ಕೆತ್ತನೆ ಮತ್ತು ಸುಂದರವಾಗಿ ಕೆತ್ತಿರುವಂತಹ ಮದನಿಕೆಯರ ವಿಗ್ರಹಗಳು, ವಿಶಾಲವಾದ ನವರಂಗ ಅಂದರೆ ಮಧ್ಯಭಾಗ, ಭುವನೇಶ್ವರಿ ಕೆತ್ತನೆಗಳನ್ನೊಳಗೊಂಡಂತಹ ಮೇಲ್ಛಾವಣಿ, ಪಿರಮಿಡ್ಡಿನ ಆಕೃತಿಯಲ್ಲಿರುವಂತಹ ವಿಮಾನ, ಶಿಖರ, 1 ರಿಂದ 5 ಗರ್ಭಗೃಹಗಳು, ಏಕಕೂಟ, ದ್ವಿಕೂಟ, ತ್ರಿಕೂಟ ಮತ್ತು ಚತುಷ್ಕಟ, ಪಂಚಕೂಟ ಅನ್ನುವಂಥದ್ದನ್ನು ಒಳಗೊಂಡಿರುತ್ತದೆ. ಅಕ್ಬರನ ಧಾರ್ಮಿಕ ಮತ್ತು ರಜಪೂತ ನೀತಿಯನ್ನು ವರ್ಣಿಸಿ ಅಂತ ಕೇಳಿದರೆ, ರಜಪೂತ ನೀತಿಯನ್ನು ನೋಡೋದಾದರೆ, ಧೈರ್ಯ ಮತ್ತು ರಾಜನಿಷ್ಠೆಯುಳ್ಳ ರಜಪೂತರು ಮೊಘಲರ ಶತ್ರುಗಳಾಗಿದ್ದರೂ ಸಹ ಅಕ್ಷರಶಃ ಅವರು ಮಹತ್ವವನ್ನರಿತು ಅಕ್ಬರ ಅವರ ಮಹತ್ವವನ್ನರಿತು ಅವರೊಡನೆ ಸ್ನೇಹ ಸಂಬಂಧ, ವೈವಾಹಿಕ ಸಂಬಂಧವನ್ನು ಕೂಡ ಏರ್ಪಡಿಸಿಕೊಂಡರು. ಅವರನ್ನು ಜೈಪುರದ ಬಿಹಾರಿಮಲ್ನ ಮಗಳಾದ ಜೋಡಾಬಾಯಿಯನ್ನು ವಿವಾಹವಾದನು. ರಜಪೂತ ಅರಸರು ಆಂತರಿಕ ಸ್ವಾಯತ್ತತೆಯನ್ನು ಉಳಿಸಿಕೊಳ್ಳಲು ಅನುಮತಿಯನ್ನು ನೀಡಿದನು. ಜಜಿಯಾವನ್ನು ರದ್ದುಪಡಿಸಿದನು. ಧಾರ್ಮಿಕ ನೀತಿ, ಪರಮತ ಸಹಿಷ್ಣುವಾಗಿದ್ದಂತಹ ಅವರವರ ಧರ್ಮದ ಆಚರಣೆಗೆ ಮುಕ್ತ ಅವಕಾಶ ಮಾಡಿಕೊಟ್ಟು ಹಿಂದೂ ಹಬ್ಬಗಳಲ್ಲಿ ಅವನು ಕೂಡ ಪಾಲ್ಗೊಳ್ತಾ ಇದ್ದ. ಬಾಲ್ಯ ವಿವಾಹ ಪದ್ಧತಿಯನ್ನು ಕೂಡ ರದ್ದುಪಡಿಸಿದನು. ದಿಲ್ಲಿ ಇಲಾಹಿ ಎಂಬ ಹೊಸ ಧರ್ಮವನ್ನು ಕೂಡ ಆತ ಸ್ಥಾಪಿಸಿದ. ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅಂತ ಇದೆ. ಶಂಕರಾಚಾರ್ಯರು ಕೇರಳದ ಕಾಲಡಿಯ ಸಾಶ 788ರಲ್ಲಿ ಜನಿಸ್ತಾರೆ. ಶಿವಗುರು ಮತ್ತು ಆರ್ಯಾಂಬ ಅವರ ತಂದೆ ತಾಯಿಗಳು. ಸಾಂಸಾರಿಕ ಜೀವನದಲ್ಲಿ ಆಸಕ್ತಿ ಹೊಂದದೆ ಸನ್ಯಾಸಿಯಾದರು. ಹಲವಾರು ಮಠಗಳನ್ನು ಸ್ಥಾಪಿಸಿ ಅದ್ವೈತ ಸಿದ್ಧಾಂತವನ್ನು ಕೂಡ ಪ್ರತಿಪಾದಿಸಿದರು. ಅದ್ವೈತ ಎಂದರೆ ಏಕತ್ವ ಅಥವಾ ಎರಡಲ್ಲದ್ದು ಎಂದರ್ಥ. ಅವರ ಪ್ರಕಾರ ಬ್ರಹ್ಮ ಅಂದರೆ ದೇವರು ಅಂತಿಮ ಸತ್ಯ, ಅವನು ನಿರ್ಗುಣ, ನಿರಾಕಾರ ಮತ್ತು ಸ್ವಪ್ರಕಾಶ. ಅವರು ಲೌಕಿಕ ಪ್ರಪಂಚಕ್ಕೆ ಆದ್ಯತೆ ನೀಡದೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೆಚ್ಚು ಒತ್ತು ನೀಡಿದರು. ಆದ್ದರಿಂದ ಅವರು ಪ್ರಪಂಚವನ್ನು ಮಾಯೆ ಅಂತ ಹೇಳ್ಬಿಟ್ಟು ಕರೆದರು. ಪ್ರಪಂಚ ಒಂದು ಭ್ರಮೆ, ಆತ್ಮ ಮತ್ತು ಪರಮಾತ್ಮ ಒಂದೇ ಅಂತ ಅವರು ತಿಳಿಸಿದರು. ಅಜ್ಞಾನಿಯು ತನ್ನ ಆಂತರ್ಯದಲ್ಲಿ ಅವನನ್ನು ಅರಿತುಕೊಳ್ಳದೆ ಬಾಹ್ಯ ಜಗತ್ತಿನಲ್ಲಿ ಹುಡುಕುತ್ತಾನೆ. ಈ ಸತ್ಯವನ್ನು ತಿಳಿಯಲು ಜ್ಞಾನವು ಅತಿ ಅವಶ್ಯಕ ಎಂದು ಮೋಕ್ಷಕ್ಕೆ ದಾರಿ ಕೊಡುತ್ತದೆ ಎಂದರು. ಅವರು ವಿವೇಕ ಚೂಡಾಮಣಿ, ಆನಂದ ಲಹರಿ ಮುಂತಾದ ಗ್ರಂಥಗಳನ್ನು ಕೂಡ ರಚಿಸಿದರು. ಮುಂದಿನ ಮೇನ್ನಲ್ಲಿ ಭಾಗ ಡಿಗೆ ಸಂಬಂಧಿಸಿರುವಂಥದ್ದೇ. ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 30 ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಬುದ್ಧನ ಜೀವನ ಮತ್ತು ಬೋಧನೆಯನ್ನು ಚಿತ್ರಿಸಿ ಅಂತ ಕೇಳಿದರೆ, ಗೌತಮ ಬುದ್ಧನು ಸಾಶ 583ರಲ್ಲಿ ಲುಂಬಿನಿ ವನದಲ್ಲಿ ಜನಿಸ್ತಾನೆ. ಈತನ ಮೊದಲ ಹೆಸರು ಸಿದ್ಧಾರ್ಥ. ರಾಜಶುದ್ಧೋಧನ ಮತ್ತು ಮಾಯಾದೇವಿಯನ ತಂದೆ ತಾಯಿಯರು. ಸಿದ್ಧಾರ್ಥ 7 ದಿನಗಳ ಮಗುವಾಗಿದ್ದಾಗಲೇ ತನ್ನ ತಾಯಿ ಮಾಯಾದೇವಿ ಮರಣ ಹೊಂದಲಾಗಿ ಅವನ ಚಿಕ್ಕಮ್ಮ ಮಹಾಪ್ರಜಾಪತಿ ಗೌತಮಿ ಅವನನ್ನು ಪೋಷಿಸಿದ್ಲು. ಸುಖ ಭೋಗಗಳೊಡನೆ ಬೆಳೆದ ಸಿದ್ಧಾರ್ಥನಿಗೆ 16ನೇ ವಯಸ್ಸಿಗೆ ಯಶೋಧರಳೊಂದಿಗೆ ವಿವಾಹ ಮಾಡಲಾಗುತ್ತೆ. ಇವರಿಗೆ ರಾಮಲ ಎಂಬ ಗಂಡು ಮಗು ಜನಿಸಿತನು. ಒಂದು ಸಂಜೆ ಸಿದ್ಧಾರ್ಥನು ಅರಮನೆಯಿಂದ ಆಚೆ ಹೋದಾಗ ಒಬ್ಬ ವೃದ್ಧ, ಒಬ್ಬ ರೋಗಿ, ಒಂದು ಶವಯಾತ್ರೆ ಮತ್ತು ಒಬ್ಬ ಸನ್ಯಾಸಿಯನ್ನು ಕಂಡನು. ಮೊದಲು 3 ದೃಶ್ಯಗಳಲ್ಲಿ ನೋವನ್ನು ಕಂಡರೆ 4ನೇ ದೃಶ್ಯದಲ್ಲಿ ಸಂತೋಷವನ್ನು ಕಂಡನು. ದುಃಖಕ್ಕೆ ಮೂಲ ಕಾರಣ ಕಂಡುಹಿಡಿಯಲು ಹೆಂಡತಿ, ಮಕ್ಕಳು, ತಂದೆ ತಾಯಿಯರನ್ನು ಬಿಟ್ಟು ಮಹಾಪರಿತ್ಯಾಗಿಯಾದನು. ಅಲೆಮಾರಿ ಸನ್ಯಾಸಿ ಜೀವನ ನಡೆಸಿ ಆಸೆಯಿಂದ ದೂರವಿದ್ದು
ತಪಸ್ಸನ್ನು ಆಚರಿಸಿದನು. ಗಯಾದ ಆಲದ ಮರವೊಂದರ ಕೆಳಗೆ ಜ್ಞಾನೋದಯವನ್ನು ಕೂಡ ಆತ ಪಡ್ಕೊತಾನೆ. ಬುದ್ಧನೆಂದರೆ ಜ್ಞಾನ ಪಡೆದವನು ಎಂದರ್ಥ. ಬುದ್ಧನನ್ನು ತಥಾಗತನೆಂದು ಕರೆಯಲಾಗುತ್ತದೆ. ಬನಾರಸ್ ಸಮೀಪದ ಸಾರನಾಥದ ಜಿಂಕವನದಲ್ಲಿ ತನ್ನ ಪ್ರಥಮ ಪ್ರವಚನವನ್ನು ನೀಡಿದನು. ಇದನ್ನು ಧರ್ಮಚಕ್ರು ಪ್ರವರ್ತನ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. 45 ವರ್ಷಗಳ ಕಾಲ ಗೌತಮ ತನ್ನ ಸಿದ್ಧಾಂತ ಬೋಧಿಸ್ತಾ ಸಂಚರಿಸ್ತಾನೆ. ಆತನ ವ್ಯಕ್ತಿತ್ವ ಮತ್ತು ಸರಳತೆ ಜನರನ್ನು ಬೌದ್ಧ ಧರ್ಮದತ್ತ ಸೆಳೆಯಿತು. ತನ್ನ 80ನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಏಷ್ಯಾದ ಬೆಳಕು ಗೌತಮ ಬುದ್ಧನ ಮರಣ ಹೊಂದುತ್ತೆ. ಬುದ್ಧನ ಬೋಧನೆಗಳು ಬುದ್ಧನು ತನ್ನ ಅನುಯಾಯಿಗಳಿಗೆ 4 ಮೂಲತತ್ವಗಳಾದಂತಹ ಸತ್ಯ, ಅಹಿಂಸೆ, ಆಸ್ತೇಯ ಮತ್ತು ಬ್ರಹ್ಮಚರ್ಯವನ್ನು ಬೋಧಿಸ್ತಾನೆ. 4 ಆರ್ಯ ಸತ್ಯಗಳನ್ನು ಬೋಧಿಸ್ತಾನೆ. ಹೀಗೆ ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗಗಳನ್ನು ಕೂಡ ಆತ ಹೇಳ್ದ. ಮುಂದಿನದು ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳನ್ನು ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ಸೈನಿಕ ಸುಧಾರಣೆಗಳು, ಕಂದಾಯ ಸುಧಾರಣೆಗಳು, ಆರ್ಥಿಕತೆಯ ಸುಧಾರಣೆಗಳು, ಹಾಗೆ ಅಲ್ಲಾವುದ್ದೀನ್ ಖಿಲ್ಜಿಯ ಕೊನೆಯ 1 ದಿನಗಳು. ಭಾರತದಲ್ಲಿ ಬ್ರಿಟಿಷ್ ಸಾರ್ವಭೌಮತ್ವದ ಸ್ಥಾಪನೆಯಲ್ಲಿ ಕರ್ನಾಟಕ ಯುದ್ಧಗಳ ಮಹತ್ವವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ದಕ್ಷಿಣ ಭಾರತದಲ್ಲಿ ವ್ಯಾಪಾರ ಮತ್ತು ಪ್ರದೇಶಗಳ ನಿಯಂತ್ರಣಕ್ಕಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ನಡುವೆ ಕರ್ನಾಟಕ ಯುದ್ಧಗಳು ನಡೀತವೆ. ಈ ಯುದ್ಧಗಳು ಭಾರತದಲ್ಲಿ ಬ್ರಿಟಿಷ್ ಪ್ರಾಬಲ್ಯವನ್ನು ಸ್ಥಾಪಿಸುವಲ್ಲಿ ಗಮನಾರ್ಹವಾದಂತಹ ಪ್ರಭಾವ ಬೀರ್ತವೆ. ಅದು ಮೊದಲನೆಯ ಕರ್ನಾಟಕ ಯುದ್ಧ, ಎರಡನೆಯ ಕರ್ನಾಟಕ ಯುದ್ಧ, ಮೂರನೆಯ ಕರ್ನಾಟಕ ಯುದ್ಧ ಮತ್ತು ಕರ್ನಾಟಿಕ್ ಯುದ್ಧಗಳ ಪ್ರಾಮುಖ್ಯತೆಯನ್ನು ಅಲ್ಲಿ ಹೇಳಲಾಗುತ್ತೆ. ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯ ಪಾತ್ರ ಏನು ಅಂತ ಕೊಟ್ಟಿದ್ದಾರೆ. ಹಾಗೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದರೆ, ಮುಂದಿನ ಮೇನಿದೆ, ಅದು ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಎರಡನೇ ತರೈನ್ ಯುದ್ಧ ಅನ್ನುವಂತಹದ್ದು 1192ರಲ್ಲಿ ನಡೆಯುತ್ತೆ. JVP ಸಮಿತಿ ವರದಿ 1955ರಲ್ಲಿ ನಡೆಯುತ್ತೆ. ಅಶೋಕನ ಪಟ್ಟಾಭಿಷೇಕ 269ರಲ್ಲಿ. ಮಂಗಳೂರು ಒಪ್ಪಂದ 1784ರಲ್ಲಿ. ಹಾಗೆ ಸೂಚನೆಗಳಿಗಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದ್ದಾರೆ. ನಿಮಗೆ ಒದಗಿಸಿರುವಂತಹ ಭೂಪಟದಲ್ಲಿ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಹಾಗೆ ಅದು ಪಾಟಲಿಪುತ್ರ, ಆಗ್ರಾ, ಹಂಪಿ, ಮೀರತ್ ಮತ್ತು ಬಾಂಬೆ. ಮುಂದಿನದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಕೇಳಿದ್ದಾರೆ. 39ನೇದು ಕೆಳಗಿನ ಪ್ರಶ್ನೆಯನ್ನು 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಇದು 10 ಅಂಕದ ಪ್ರಶ್ನೆ ಆಗಿರುತ್ತೆ. ಇದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ. ಕೃಷ್ಣದೇವರಾಯನ ಸಾಧನೆಗಳ ಬಗ್ಗೆ ಒಂದು ವಿವರಣೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇಷ್ಟು ನಿಮ್ಮ ಭಾರತದ ಇತಿಹಾಸದ 3ನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದು ಸಂಪೂರ್ಣವಾದಂತಹ ಉತ್ತರವಾಗಿತ್ತು. ಧನ್ಯವಾದಗಳು.